ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕಡೆ ಮಹಾದೇವ ಆ ಮಲ್ಲಿ ಮತ್ತು ಅವಳನ್ನು ಕೊಚ್ಚಾಕ್ತೀನಿ ಅಂತ ಹೊರಟಿರ್ತಾನೆ. ಯಾಕಂತ ಅಂದರೆ ಬೀಗರು ಮನೆಯವರು ಕಾಲ್ ಮಾಡಿ ಹೇಳಿರ್ತಾರೆ, ಈ ಥರ ಪಂಚಮಿ ಅಣ್ಣ ಈ ಥರ ಒಬ್ಬರನ್ನ ಕೊಚ್ಚಾಕಿದಾರಲ್ಲ, ಅವ್ರು ನಮಗೆ ಕಾಲ್ ಮಾಡಿದರು. ಅವರೇನಾದರೂ ನಮ್ಮ ಮಗನ ಜೊತೆ ಪಂಚಮಿ ಮದುವೆ ಆಯಿತು ಅಂತಂದರೆ ನನ್ನ ಮಗನ ಮತ್ತು ಪಂಚಮಿನ ಚೆನ್ನಾಗಿ ಇರೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ನಾವು ಈ ಒಂದು ಎಂಗೇಜ್ಮೆಂಟ್ನ ಮುಂದುವರ್ಸೋಕ್ಕಾಗಲ್ಲ ಅಂತ ಹೇಳಿ ಅವರು ಪಂಚಮಿ ಅಮ್ಮಗೆ ಕಾಲ್ ಮಾಡಿ ಹೇಳ್ತಾರೆ. ಇದನ್ನು ಕೇಳಿದ ಮಹಾದೇವ ಫುಲ್ ಸಿಟ್ಟು ಬಂದು ಅವನು ಸಿಟ್ಟಲ್ಲಿ ಮಚ್ಚಿ ತಗೊಂಡು ಅವರನ್ನು ಕತ್ತರಿಸಾಕೊಂಡಿರ್ತಾನೆ. ಇದನ್ನು ನೋಡಿದ ಮನೆಯವರೆಲ್ಲ ಫುಲ್ ಶಾಕಾಗಿ ಅವನಿಂದ ಓಡೋಗ್ತಾರೆ. ಮನೆ ಹತ್ರ ನಿಲ್ಲಿಸ್ತಾರೆ. ಇವನು ರಾಮ್ ಹೋಗಿ ಯಾಣ ನೀನು ಹಿಂಗೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ರಾಮ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಆಮೇಲೆ ಅವ್ರ ಅಮ್ಮ ಹೋಗಿ ನೀನು ಹಿಂಗೆಲ್ಲ ಮಾಡಿದ್ರೆ ನಿನ್ನ ತಂಗಿ ಮದುವೆ ಇನ್ನೂ ಆಗಲ್ಲ, ಈಗ ಆಲ್ರೆಡಿ ನೀನು ಮಾಡಿರೋದ್ರಿಂದ ನಿನ್ನ ತಂಗಿ ಮದುವೆ ಎಷ್ಟೋ ಸಂಬಂಧಗಳು ಕ್ಯಾನ್ಸಲ್ ಆಗಿದೆ, ಅಂದರೂ ನೀನು ಮಾಡಬೇಕು ಅಂತಂದರೆ ನನಗೂ ನಿನ್ನ ತಂಗಿ ಪಂಚಮಿಗೆ ಇಬ್ಬರಿಗೂ ಒಂದಿಷ್ಟು ವಿಷ ಕೊಟ್ಬಿಟ್ಟು ನೀನು ಮಾಡ್ಕೊ ಅಂತ ಅವನನ್ನು ತಪ್ಕೊಂಡು ಹೇಳ್ತಾಳೆ. ಅದನ್ನು ನೋಡಿ ಮಹಾದೇವು ಫುಲ್ ಎಮೋಷ್ನಲಿ ಸ್ಟಾಪ್ ಆಗ್ತಾನೆ. ಈ ಕಡೆ ಮಹಾದೇವ ಕಾರಲ್ಲಿ ಬರ್ತಾ ಇರ್ತಾನೆ ಎಲ್ಲಿಗೋ ಹೋಗೋಕ್ಕೆ. ಆಗ ಆ ಕಡೆ ಮಲ್ಲಿಕಾರ್ಣನೂ ಬರ್ತಾರೆ. ಅದನ್ನು ನೋಡಿದ್ದು ಮಹಾದೇವ ಕಾರ್ ನಿಲ್ಲಿಸ್ಬಿಟ್ಟು ಅವರಿಬ್ರಿಗೂ ವಾರ್ನ್ ಮಾಡ್ತಾನೆ, ನನ್ನ ತಂಗಿ ಸುದ್ದಿಗೆ ಬರಬಾರದು ಅಂತ. ಇದನ್ನು ಮಹೇಶ್ವರಿ ತಮ್ಮ ಕೇಳಿಸ್ಕೊಂಡು ಮಹೇಶ್ವರಿಗೆ ಇನ್ಫಾರ್ಮ್ ಮಾಡ್ತಾನೆ, ಈ ಥರ ಅವನಿಗೆ ಮಹಾದೇವ ವಾರ್ ಮಾಡಿದ್ದಾನೆ ಅಂತ. ಇದರಿಂದ ಮಹೇಶ್ವರಿ ಏನು ಮಾಡ್ತಾಳೆ ಅಂತಂದರೆ, ಸರಿ ಆಯಿತು ಮಹಾದೇವ ಏನು ಹೇಳೋನೆ ಅದನ್ನು ನಾವು ನಿಜ ಮಾಡಿ ಆ ಪೊಲೀಸನ್ನು ಹೆಂಗಿದ್ರು ಇವ್ನು ಕಂಡ್ರೆ ಆಗಲ್ಲ, ಈ ಪೊಲೀಸ್ನವ್ರಿಗೆ ಇದನ್ನು ಇನ್ಫಾರ್ಮ್ ಮಾಡಿದ್ರೆ ಮಹಾದೇವನ ಬಂದು ಎತ್ತಾಕೊಂಡು ಹೋಗ್ತಾರೆ, ಆವಾಗ ನಮ್ಮ ದಾರಿ ಸಲೀಸಾಗುತ್ತೆ ಅಂತ ಮಹೇಶ್ವರಿ ಹೇಳ್ತಾಳೆ. ಇದರಿಂದ ಅವಳ ತಮ್ಮ ಇನ್ಫ್ಲೂಯೆನ್ಸ್ ಆಗಿ ರೌಡಿಗಳನ್ನೆಲ್ಲ ಕರೆಸಿ ಅವರನ್ನು ಒಡ್ಸಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಇದಿಷ್ಟರ ಮಧ್ಯದಲ್ಲಿ ಮಹಾದೇವನ ತಂಗಿ ಒಂದು ಮಣಿ ಸರ ಕೇಳಿರ್ತಾಳೆ. ಆ ಮಣಿ ಸರನ ಅವನು ತಂದು ರೂಮಲ್ಲಿ ಇಟ್ಟಿರ್ತಾನೆ. ಕಾವ್ಯ ಇದು ನನಗೆ ತಂದು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾವನೆ ಅಂತ ಅಂದ್ಕೊಂಡು ಆ ಮಣಿ ಸರನ ಡಸ್ಟ್ಬಿನಿಗೆ ತೆಗ್ದು ಹಾಕ್ತಾನೆ. ಮಹಾದೇವ ಬಂದು ಹುಡುಕ್ತಾನೆ, ಸಿಗಲ್ಲ. ಆಮೇಲೆ ಕೇಳ್ತಾನೆ ಎಲ್ಲಿ ಆ ಮಣಿ ಸರ ಅಂತ. ನಾನು ಡಸ್ಟ್ಬಿನ್ಗೆ ಎಸ್ತಿದ್ದೀನಿ ಅಂದಿದ್ದು ಕೇಳಿ ಮಹಾದೇವ ಫುಲ್ ಶಾಕ್ ಆಗಿರ್ತಾನೆ. ಅಷ್ಟರಲ್ಲೇ ಪಂಚಮಿ ಬಂದು ನನ್ನ ಮಣಿ ಸರ ಎಲ್ಲಿ ಅಂತ ಕೇಳ್ತಾಳೆ. ಆವಾಗ ಕಾವ್ಯಗೆ ಅರ್ಥ ಆಗುತ್ತೆ ಈ ಮಣಿ ಸರ ಅವಳಿಗೆ ತಂದಿರೋದು ಅಂತ. ಅದಾದಮೇಲೆ ಅವನು ಹೆಂಗೋ ಮಹಾದೇವ ಅವಳ ತಂಗಿನ ಅಲ್ಲಿಂದ ಕಳಿಸಿದ ಮೇಲೆ ಈ ಕಡೆ ಕಾವ್ಯ ತುಂಬ ಬೇಜಾರಾಗಿ ಸಾರಿ ಕೇಳ್ತಾಳೆ. ಅದಾದಮೇಲೆ ಮಹಾದೇವ ನೀನು ನನ್ನ ತಂಗಿಗೆ ಒಳ್ಳೆ ಸಂಬಂಧ ಹುಡ್ಕಿದ್ಯಾ, ನೀನೇನು ಬೇಜಾರಾಗಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅದಾದಮೇಲೆ ಇಲ್ಲಿ ಈ ಕಡೆ ಫುಲ್ಲು ಮಹಾದೇವನೇ ಕೊಲೆ ಮಾಡಿಸಿರೋ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ರೌಡಿಗಳನ್ನೆಲ್ಲ ಕರ್ಕೊಂಡು ಇವನು ಮನೆ ಅಡ್ರೆಸ್ ಎಲ್ಲ ಕೊಟ್ಟು ತೋರಿಸ್ತಾ ಇರ್ತಾನೆ, ನೀನೇ ಹೊಡಿಬೇಕು ಮಹಾದೇವ, ಏಕೆಂದರೆ ಆ ರೌಡಿ ಮಹಾದೇವನ ಥರನೇ ಕಾಣಿಸ್ತಿರ್ತಾನೆ, ಮಹಾದೇವನ ಥರನೇ ಕಾಣಿಸ್ಬೇಕು, ನೀನೇ ಹೊಡೆದು ಇನ್ ಕೇಸ್ ಯಾರು ಕೇಳಿದಾಗ ಮಹಾದೇವನೇ ಅನ್ನೋ ಥರನೇ ನೀನು ಬಿಹೇವ್ ಮಾಡಬೇಕು ಅಂತ ಹೇಳಿ ಆ ರೌಡಿನ ಈ ಕಡೆ ಮಹೇಶ್ವರಿ ತಮ್ಮ ರೆಡಿ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮ್ ಮತ್ತು ಪ್ರೇಮನ ಸೀನ್ ಬರುತ್ತೆ. ಪ್ರೇಮ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ರಾಮ್ ಬರ್ತಾನೆ. ರಾಮ್ ಬಂದು ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದಾಗ ದೇವಸ್ಥಾನ ಅಂತ ಹೇಳಿದಾಗ ಸರಿ ಬಾ ನಾನೇ ಬಿಡ್ತೀನಿ ಅಂತ ಹೇಳಿ ಅವಳು ಕರ್ಕೊಂಡು ಹೋಗ್ತಾಳೆ. ಅವರಿಬ್ಬರದ್ದು ಕಾರಲ್ಲಿ ಹಂಗೆ ಕಾನ್ವರ್ಸೇಷನ್ ಆಗುತ್ತೆ. ಅವಳು ಏನೋ ಹರಕೆ ಕಟ್ಕೊಂಡಿದ್ದೀನಿ ಅದಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಏನಕ್ಕೆ ಅಂತ ಕೇಳಿದಾಗ ಅವಳು ಉತ್ತರ ಕೊಟ್ಟಿರಲ್ಲ. ಇವನು ರಾಮ್ ಪ್ರೇಮನ ದೇವಸ್ಥಾನ ಮುಂದೆ ಬಿಟ್ಬಿಟ್ಟು ಹೋಗ್ತಾನೆ. ಪ್ರೇಮ ಕರೀತಾಳೆ ದೇವಸ್ಥಾನದ ಒಳಗಡೆ ಬಾ ಅಂತ, ಬಟ್ ರಾಮ್ ಬರಲ್ಲ. ಇವನು ಕಾರಲ್ಲಿ ಹಂಗೆ ಬ್ಯಾಗ್ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಕೋರ್ಟಲ್ಲಿ ಪ್ರೇಮನ ವಿರುದ್ಧ ಹೇಳಕ್ಕೆ ಬಂದಿದ್ನಲ್ಲ ಪ್ರೇಮಿ ಅಂತ, ಅವನು ಅದೇ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಈ ಕಡೆ ಸ್ನೇಹನೂ ಅಲ್ಲಿಗೆ ಬಂದಿರ್ತಾಳೆ. ಇದನ್ನು ನೋಡಿದವನು ಅಂದರೆ ಸ್ನೇಹನ ನೋಡಿರಲ್ಲ ಅವನು ಫಸ್ಟು, ಬರೀ ಆ ಪ್ರೇಮಿನಷ್ಟೇ ನೋಡಿರ್ತಾನೆ. ಅದೇ ಇವನು ಅವನಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಅವನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆವಾಗ ಅವನು ಯಾರ ಜೊತೆ ಮಾತಾಡ್ತಾ ಇರೋದು ಕಾಣಿಸುತ್ತೆ, ಯಾರ ಜೊತೆ ಅನ್ನೋದು ಗೊತ್ತಾಗಿರಲ್ಲ. ಅದಾದಮೇಲೆ ಹಂಗೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ನೋಡಿದ್ರೆ ಅದು ಸ್ನೇಹ ಆಗಿರ್ತಾಳೆ. ಇದು ಇವತ್ತಿನ ಅಪ್ಡೇಟು. ನಾಳಿನ ಸಂಚಿಕೆಯಲ್ಲಿ ಏನಿದೆ ಅಂತ ಅಂದರೆ ಸ್ನೇಹಂಗೆ ಹೋಗಿ ರಾಮ್ ವಾಕ್ ಮಾಡ್ತಾನೆ. ನೆಕ್ಸ್ಟು ನೀನು ಪ್ರೇಮ ಜೊತೆಗೆ ಬರ್ತಾನೆ, ಏನಾದ್ರು ನೀನು ಬಂದೆ ಅಂತಂದರೆ
ಬಿಟ್ಟು ನೀನು ಹೋಗಬೇಕು.